ಉನ್ನತ ಸ್ಥಾನದಲ್ಲಿರುವಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮಂಡ್ಯದ ಜಿಲ್ಲೆಯ ಜನತೆ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾರೆ. ಏನು ಛತ್ರಿಗಳು ಅಂತ. ಅವರು ಇಲ್ಲಿ ಎಂತೆಂಥ ನಾಯಕರಿದ್ದರು. SM ಕೃಷ್ಣವರು ಈ ಜಿಲ್ಲೆಯ ಮುಖ್ಯವಾದ ನಾಯಕರು, ಶಂಕರೇಗೌಡರು, ಚೌರೇಗೌಡರು, ಆಮೇಲೆ ರೈತ ಹೋರಾಟಗಾರರಾದಂಥ ಪುಟ್ಟಣ್ಣಯ್ಯನವರು ಈ ಜಿಲ್ಲೆಯವ್ರನ್ನ ಇವರು ಹಗುರವಾಗಿ ಮಾತಾಡಿರುವುದು ನಿಜವಾಗ್ಲೂ ಖಂಡನೀಯ. ಇವರು ನಿಜವಾಗ್ಲೂ ಉತ್ತಮವಾದ ಹುದ್ದೆಯಲ್ಲಿ ಇದ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅನಾಲಾಯಕ್ಕಾಗಿ ಮುಂದುವರಿದು ಈ ಕಾಂಗ್ರೆಸ್ ಪಕ್ಷದವರು ನಿಜವಾಗ್ಲೂ ಖಡಕ್ಕಾಗಿ ಇವ್ರ ಬಗ್ಗೆ ಕ್ರಮ ವಹಿಸದೆ ಹೋದರೆ ನಾಳೆ ದಿನ ಇದು ಉಗ್ರವಾದ ಪ್ರತಿಭಟನೆ ಅನುಭವಿಸ್ಬೇಕಾಗ್ತದೆ. ಜೊತೆಗೆ ನಾಳೆ ಇದರ ನೋವನ್ನು ಅನುಭವಿಸ್ಬೇಕಾಗ್ತದೆ. ಈ ಮಂಡ್ಯ ಜಿಲ್ಲೆಯ ಜನತೆ ಏನು ನಿರ್ಧಾರ ತಗೋತದೆ ಆ ನಿರ್ಧಾರದ ಮೇಲೆ ಇಡೀ ರಾಜ್ಯದ ಜನತೆ ಬದಲಾವಣೆ ಆಯ್ತು ಅನ್ನೋದು ಸತ್ಯವಾದ ಮಾತು. ಇದೇ ರೀತಿ ಈಗ ಕಾಂಗ್ರೆಸ್ನಲ್ಲಿ ಹೆಚ್ಚಿಗೆ ಜನ ಮೆಂಬರ್ ಕಳಿಸಿರೋದು ಈ ಮಂಡ್ಯ ಜಿಲ್ಲೆಯ ಜನತೆ ಏನು ನಿರ್ಧಾರ ತಗೋತದೆ ಇಡೀ ರಾಜ್ಯದ ಜನತೆ ನಿರ್ಧಾರ ತಗೋತ್ತೆ. ಎಚ್ಚರಿಕೆ ಈ ಮೂಲಕ DK ಶಿವಕುಮಾರ್ಗೆ ಎಚ್ಚರಿಕೆ ಕೊಡ್ತಾವೆ. ಇನ್ಮೇಲೆ ಮಾತಾಡಬೇಕಾದ್ರೆ ನಾಲ್ಗೆ ತಾವು ಅಧ್ವಸ್ತಲ್ಲಿ ಇಟ್ಕ ಮಾತಾಡಬೇಕು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾವೆ. ಬೆಂಗಳೂರಿನಲ್ಲಿ ಸಮಾವೇಶ ನಡೆಯುವ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥವರು, ನೀರಾವರಿ ಬೆಂಗಳೂರು ನಗರದ ಸಚಿವರಾಗಿರುವಂಥ ಒಬ್ಬ ಜವಾಬ್ದಾರಿತವಾದಂಥ ಸಚಿವರು ಮಂಡ್ಯ ಜಿಲ್ಲೆಯ ಜನರಿಗೆ ಅವಹೇಳನಕಾರಿಯಾಗಿ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನರಿಗೆ ಭಾವನೆಗಳಿಗೆ ಧಕ್ಕೆ ತರುವ ಮಾತನ್ನು ಆಡಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಅತಿ ಹೆಚ್ಚು ಮಂಡ್ಯದ ನಂಟನ್ನು ಹೊಂದಿರುವಂಥವರು. ಪಕ್ಷ ಅಧಿಕಾರಕ್ಕೆ ಬರುವಾಗ ತಾವೆಲ್ಲ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪಥವನ್ನು ಮಾತನಾಡಿ ಇಂದು ಮಂಡ್ಯದವರ ಛತ್ರಿ ಆಟ ನೋಡಿದ್ದೇನೆ ಎನ್ನುವಂಥ ಮಾತನ್ನ ಬಳಕೆಯನ್ನು ಮಾಡಿರುವಂಥದ್ದು ನಾವು ಮಂಡ್ಯ ಜಿಲ್ಲೆಯ ಜನ ತೀವ್ರವಾಗಿ ಖಂಡಿಸ್ತಿದ್ದೇವೆ. ನೀವು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಒಂದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿತವಾಗಿ ಇರುವಂಥವರು ನಿಮ್ಮ ಬಾಯಲ್ಲಿ ಇಂಥ ಪದವನ್ನು ಕೇಳಿ ಬಹಳ ನೋವಾಗಿದೆ. ನೀವು ಮಂಡ್ಯ ಜಿಲ್ಲೆಗೆ ಬರೋದಾದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಇದು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡೋದ್ರ ಮೂಲಕ ಮಂಡ್ಯ ಜಿಲ್ಲೆಯ ಜನರಿಗೆ ಕ್ಷಮೆಯಾಚನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಕನ್ನಡ ಸೇನೆ, ನಮ್ಮ ರೈತ ಸಂಘಟನೆಗಳು, BJP ಎಲ್ಲ ಹಲವಾರು ಜನ ಇಂದು ನಾವು ಸಾಂಕೇತಿಕವಾಗಿ ಪ್ರಗತಿಪರವಾದ ಆಲೋಚನೆ ಮಾಡಿ ಈ ಒಂದು ಹೋರಾಟವನ್ನು ಮಾಡ್ತೇವೆ. ಹೋರಾಟ
ಎತ್ತುತ್ತಿರುವ ಡಿ ಕೆ ಶಿವಕುಮಾರ್ ಹೇಳಿ ಧಿಕ್ಕಾರ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನಿಜವಾಗ್ಲೂ ನಾಚಿಕೆ ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳಿದ್ರು. ಛತ್ರಿಗಳಲ್ಲ ಸ್ವಾಮಿ, ಮಂಡ್ಯ ಜನರು ಛತ್ರಪತಿಗಳು. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವುದನ್ನ ಪಕ್ಷವನ್ನು ಲೆಕ್ಕಿಸ್ತಾನೆ ತನ್ನ ಜಿಲ್ಲೆಯ ಅಭಿಮಾನವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಂಡ್ಯ ಜಿಲ್ಲೆ ಜನತೆ ಮಾಡ್ತಾರೆ. ಕೂಡಲೇ ಏನು ಈ ಮಾತು ಹೇಳಿದರೆ ಈ ಮಾತನ್ನು ಕೂಡಲೇ ವಾಪಸ್ ತಗೊಳ್ಬೇಕು. ಇಲ್ದನಾದರೆ ಮುಂಬರೋ ದಿನಗಳಲ್ಲಿ ನೀವು ಈ ಜಿಲ್ಲೆಯಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಕಪ್ಪಾಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ಕೆಣಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ಮಂಡ್ಯ ಜನ ಏನೋ ಮೋಸವನ್ನು ಅರಿಯದ ಮುಗಿದ್ರು. ರೈತರು ಅತಿ ಹೆಚ್ಚು ಕನ್ನಡ ಮಾತಾಡೋಂಥವ್ರು, ಅತಿ ಹೆಚ್ಚು ರೈತಾಪಿ ವರ್ಗವನ್ನು ಹೊಂದಿರತಕ್ಕಂಥವ್ರು ಮಂಡ್ಯ ಜಿಲ್ಲೆಗೆ ಬಂದಾಗ ತಾವೇನಂದ್ರೆ, ಕಳೆದ ಬಾರಿ ನನಗೆ ಪೆನ್ ಕೊಡಿ, ಅಧಿಕಾರ ಕೊಡಿ ಅಂತ ದುಂಬಾಲು ಬಿದ್ದಿರಿ, ಗೋಗರಿದ್ರಿ. ಇವತ್ತು ನಿಮ್ಗೆ ಅಧಿಕಾರ ಸಿಕ್ಕಾದ ಮೇಲೆ ನೀವು ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳ್ತಾ ಇದ್ರಲ್ಲ, ಈ ಮಾತನ್ನು ಕೂಡಲೇ ವಾಪಸ್ ತಗೋಬೇಕು. ಇಲ್ದೇ ಇದ್ರೆ ಮುಂಬರೋ ದಿನದಲ್ಲಿ ನೀವೆಲ್ಲೇ ಬಂದರೂ ಕಪ್ಪಾಟವನ್ನು ತೋರಿಸುವಂಥ ಕೆಲಸವನ್ನು ಸ್ವಾಭಿಮಾನಿ ಮಂಡ್ಯದ ಕನ್ನಡಿಗರನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.